ರಾಮು ರಾಮು ನಿನ್ಕ ರಾಮು 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 ಅಲ್ಲಿಂದನೂ ಮಾತಾಡಿಸ್ತಾ ಇದ್ದೀನಿ. ರಾಮು ನಿನ್ನ ಮಾತಾಡ್ತಿಲ್ಲ ರಾಮು, ಪ್ಲೀಸ್ ರಾಮು, ನಿನ್ನ ಜೊತೆ ಮಾತಾಡಬೇಕು ನಾನು. ಆ ಮುಟ್ಟಾಳ ನಾನು ಬಿಡ್ತಾ ಇಲ್ಲ, ನನಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾನೆ. ಏಯ್ ಹೋಗಿದ್ಯಾ ತಾನೇ, ಅನುಭವಿಸು. ಏನು ಹೇಳೋದಕ್ಕೆ ಬಂದಿದ್ಯಾ ನನಗೆ? ನೀನು ಹೇಳೋದು ಕೇಳೋದು ಏನೂ ಬೇಕಾಗಿಲ್ಲ. ನಿಮ್ಮ ಅಕ್ಕನೇ ಬರಲಿ, ನಿಮ್ಮ ಮಾಮನೇ ಬೈಲಿ, ನಿಮ್ಮ ಅಕ್ಕನೇ ಬೈಲಿ, ಅನುಭವಿಸ್ಕೊಂಡು ಬಿದ್ದಿರೋ. ನನಗೆ ಅನುಭವಿಸೋಕ್ಕಾಗಲ್ಲ ಅಂತ ಹೇಳ್ತೀಯಲ್ಲ, ಮುಂಚೆಗೆ ಅರಿವಿರಬೇಕಾಗಿತ್ತು ಕಣೆ. ಅಯ್ಯೋ ಬೈಯೋದಲ್ಲ ರಾಮು, ನಾನು ಹೇಳೋದು ಅರ್ಥ ಮಾಡ್ಕೊ. ನನಗೆ ಯಾವ ಬಾಯಿಂದ ನನಗೆ ಹೇಳೋಕ್ಕಾಗ್ತಿಲ್ಲ, ನಾಚಿಕೆ ಆದಂಗೆ ಆಗ್ತೈತೆ ಗೊತ್ತಾ. ನಿನಗೆಲ್ಲ ಐತೆ ನಾಚಿಕೆ, ಮಾನ ಮರ್ಯಾದೆ? ಅಲ್ಲ ರಾಮು, ನಮ್ಮ ಮಾಮ ಒಳ್ಳೆಯವನಲ್ಲ ಅವನು. ಅವನು ಮುಟ್ಟಾಳ ಒಳ್ಳೆನಲ್ಲ ಅವನು. ಅವನ ಹತ್ರ ಒಳ್ಳೆ ಬುದ್ಧಿ ಇಲ್ಲ ರಾಮು, ಬರೀ ಕಚಡ ಬುದ್ಧಿ ಐತೆ. ಲೋಫರ್ ನನ್ನ ಮಗ ಅವನು ಸರಿ ಇಲ್ಲ ರಾಮು. ಮತ್ತು ನಮ್ಮ ಮಾಮ ನಮ್ಮ ಅಕ್ಕಯ್ಯ ಎಲ್ಲರೂ ನೋಡ್ಕೊಂತಾರೆ ನನ್ನ ಅಂತ ಹೇಳಿ ಓದೆ ತಾನೆ. ಹೋಗು, ನನ್ನ ಹತ್ರ ಏನೂ ಮಾತಾಡಬೇಡ ನೀನು. ರಾಮು ಯಾಕೆ ಹಿಂಗೆ ಬಾಯ್ ಮಾಡ್ತಾ ಇದೆಯಾ? ನಾನು ಯಾಕತ್ರ ರಾಮ್ ಹಿಂಗೆ ಬಾಯ್ ಮಾಡ್ತಾನೆ ಅಂತ ಬಂದೆ. ಯಾಕೆ ಅಕ್ಕ? ನಮ್ಮ ಮಾವ ಒಳ್ಳೆಯನಲ್ಲ ಅವನು, ನಮ್ಮ ಅಕ್ಕನ ಗಂಡ ರಾಕಿ ಒಳ್ಳೆಯವನಲ್ಲ, ನಿಜವಾಗ್ಲೂ ಒಳ್ಳೆಯವನಲ್ಲ. ಅವನ ಹತ್ರ ಒಳ್ಳೆ ಬುದ್ಧಿ ಇಲ್ಲ. ಎಷ್ಟು ಅಯ್ಯ ಅನ್ನಿಸ್ತಾನೆ ಅಂದರೆ ನಿಜವಾಗ್ಲೂ ಅಷ್ಟು ನನಗೆ ಹಿಂಸೆ ಕೊಡ್ತಾ ಇದ್ದಾನೆ. ನನ್ನ ಮೇಲೆ ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ದಾನೆ ಗೊತ್ತಾ ಅವನು. ಹೇಳೋಕ್ಕಾಗ್ತಿಲ್ಲ ನನಗೆ, ಹಂಗಂದ್ರೂ ಹೇಳ್ತಾ ಇದ್ದೀನಿ. ಇವಾಗ 5 ನಿಮಿಷ ಟೈಮ್ ಕೊಟ್ಟಾನೆ, 5 ನಿಮಿಷ ಟೈಮಲ್ಲಿ ಅಲ್ಲಿಗೆ ಹೋಗಬೇಕು. ನಾನು ಹೋಗಲಿಲ್ಲ ಅಂತಂದರೆ ಹೆಂಗೆ ಮಾಡ್ತಾನೆ ಗೊತ್ತಾ. ಹಂಗೇನೆ ರಾಮುಗೆ ಇಲ್ಲದೆಲ್ಲ ಹೇಳ್ತೀನಿ, ಲೇಪು ನನ್ನ ಇಷ್ಟಪಡ್ತಾ ಇದ್ದಾಳೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತೀನಿ ಅಂತೇಳಿ ನಾನು ತುಂಬ ಎದುರಿಸಿದ್ದಾನೆ. ಹೇಳೋಕ್ಕಾಗ್ತಿರ್ಲಿಲ್ಲ ನಿಮ್ಮ ಹತ್ರ, ಅದಕ್ಕೋಸ್ಕರ ಸುಮ್ಮನಿದ್ದೆ ರಾಮು. ನನ್ನ ತುಂಬ ಅವ್ನು ಗೋಳೋಗಿ ಕೇಳ್ತಾ ಇದ್ದಾನೆ ನನ್ನ ಮೇಲೆ ಎಲ್ಲ. ನಾನು ಹೆಂಗೆ ಒಂಥರ ಏನೇನೋ ವರ್ಸ್ಟಾಗಿ ವರ್ತನೆ ಮಾಡ್ತಾ ಇದ್ದಾನೆ, ಅದನ್ನು ಹೇಳೋಕ್ಕಾಗ್ತಿಲ್ಲ ರಾಮು. ನಾನು ಅಲ್ಲಿದ್ದೀನಿ, ಹೆಂಗಾದರೂ ಸಹಿಸ್ಕೊಂಡಿರ್ತಾಳೆ ಅಂತ ಈ ರೀತಿ ಮಾಡ್ತಾ ಇದ್ದಾನೆ. ಅದಕ್ಕೆ ಕಣಮ್ಮ, ಕಟ್ಕೊಂಡು ಗಂಡಂತಾಗೆ ಸರಿಯಾಗಿಲ್ಲ ಅಂದರೆ ಎಲ್ಲ ನನ್ನ ಮಕ್ಳಿಗೂ ಅಲ್ಲಿ ಬರ್ತವೆ. ಇಲ್ಲ ನೀನು ಈ ರಾಮು ಹತ್ರ ಚೆನ್ನಾಗಿದ್ದಿದ್ರೆ ಅವನು ಯಾಕೆ ಹಂಗೆ ಮಾಡೋನು? ರಾಮು ಮಾತಾಡ್ಸಲ್ಲ ಅಂಬೋದು ಗೊತ್ತು ನೋಡು, ಅದಕ್ಕೆ ಹಂಗೆ ಮಾಡ್ತಾ ಇದ್ದಾನೆ. ಇದಕ್ಕೆ ಮತ್ತೆ ನೀನು ಚೆನ್ನಾಗಿರು ರಾಮು ಹತ್ರ ಅಂತ ಬಡ್ಕೊಂಡಿದ್ದು. ನೀನು ಹೇಳೋದು ನೋಡಿದ್ರೆ ನನಗೆ ಒಂಥರ ಅನ್ನಿಸ್ತೈತೆ. ಅಲ್ಲ ನನ್ನ ಮಗ ಮುಟ್ಟಾಳ, ನನ್ನ ಮಗ ಗೊತ್ತಾಗೋದಿಲ್ವೇ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅವನು? ನಾಟಕ ಆಡ್ತಾ ಇದ್ದಾಳೋ ಏನೋ, ಯಾರಿಗೆ ಗೊತ್ತು. ಬರಲಿ ರಾಮು ನಾನು ಕರ್ಕೊಂಡು ಹೋಗ್ಲಿ ಅಂತ ಏನು ನಾಟಕ ಆಡ್ತಾ ಇದ್ದಾಳೋ ಏನೋ. ಬೋಲ್ ನಾಟಕ ಆಡೋದು ಜಾಸ್ತಿ ಇವ್ರು ಅಕ್ಕ ತಂಗಿಯವರು ಇಬ್ರು. ಅಯ್ಯೋ ಇಲ್ಲ ರಾಮು, ಆ ರೀತಿ ಎಲ್ಲ ನಾನು ಯಾವುದೇ ಕಾರಣಕ್ಕೂ ಏನು ನಾಟಕನೂ ಆಡ್ತಾ ಇಲ್ಲ. ನಾನು ಏನಕ್ಕೆ ನಾಟಕ ಆಡಲಿ? ಇಲ್ಲ, ನಾಟಕ ಆಡ್ತಾ ಇಲ್ಲ, ನಾನು ನಾಟಕ ಆಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ತುಂಬ ಗೋಳೈಕೊಳ್ತಾ ಇದ್ದಾನೆ. ಅವನು ಒಳ್ಳೆಯವನಲ್ಲ, ಲೋಫರ್ ನನ್ನ ಮಗ, ಲಫಂಗ್ ನನ್ನ ಮಗ. ಅವನು ಒಂಥರ ಏನೋ ಇವಾಗ ಹಿಂಗೆ ಆಡ್ತಾ ಇದ್ದಾನೆ ಅಂದರೆ ಅವನ್ನ ಹೇಳ್ಬಾರ್ದು. ಒಂಥರ ಏನೋ ಕಾಮುಕುಂಥರ ಆಡ್ತಾ ಇದ್ದಾನೆ ನನ್ನ ಮೇಲೆ. ಹೆಂಗೆ ಇದು ಮಾಡ್ತಾ ಇದ್ದಾನೆ ಗೊತ್ತಾ? ನೆನ್ನೆ ನಮ್ಮ ಅಕ್ಕನ ಎಲ್ಗೋ ಕಳಿಸ್ಬಿಟ್ಟು ನನ್ನ ಮೇಲೆ ಎಷ್ಟು ಕೆಟ್ಟದಾಗಿ ವರ್ತನೆ ಮಾಡ್ಕೊಂಡು ನಾ ಗೊತ್ತಾ ರಾಮು. ನಾನು ಅನುಭವಿಸಿರೋಳಿಗೆ ಗೊತ್ತು, ತುಂಬ ಕಷ್ಟ ಅನುಭವಿಸ್ತೆ ನಾನು ನೆನ್ನೆ. ಅದಕ್ಕೆ ಇವಾಗ ನಾನು ಏನು ಮಾಡಬೇಕು ಅಂತ? ನೀನು ಹೋಗಿರೋಳು, ನೀನು ಅನುಭವಿಸ್ತಾ ಇರೋಳು, ನೀನು ಅನುಭವಿಸು. ಏನು ಮಾಡಬೇಕು ಅಂದರೆ ಇವಾಗ ನನಗೆ 5 ನಿಮಿಷ ಟೈಮ್ ಕೊಟ್ಟಿದ್ದಾನೆ. 5 ನಿಮಿಷ ಟೈಮ್ ಕೊಟ್ಟಿದ್ದೀನಿ, ನೀನು ಇಲ್ಲಿ ಬರಬೇಕು, ಇಲ್ಲಿಗೆ ಬಂದು ಮತ್ತೆ ನೀನು ಚೆನ್ನಾಗಿರಬೇಕು ನನ್ನ ಜೊತೆ ಅಂತೇಳಿ ಹೇಳಿದೆ. ನಾನು ಅದಕ್ಕೆ ಹ್ಞೂ ಅಂತ ಹೇಳಿ ಗುಟ್ಕೊಂಡು ಚೆನ್ನಾಗಿರ್ತೀನಿ ಅಂತ ಹೇಳಿ ಹೇಳ್ಕೊಂಡು ಸುಮ್ಮನೆ ನನ್ನ ಪಾಡಿಗೆ ನಾನು ಬಂದೆ. ಒಂದು 5 ನಿಮಿಷ ಹೊರಗೆ ಓಡಾಡ್ಕೊಂಬರ್ತೀನಿ, ನನಗೆ ಏನೋ ಬೇಜಾರಾಗೈತೆ ಮನಸ್ಸಿಗೆ. ಅದಕ್ಕೇ ಹೊರಗಡೆ ಹೋಗಿ ಓಡಾಡ್ಕೊಂಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಬಂದು ಅವ್ನು ಹಿಡಿದ್ಬಿಟ್ಟು ಅವನಿಗೆ ಸರಿಯಾಗಿ ಹೊಡೆದು ಅವ್ನು ಪೊಲೀಸ್ನವ್ರ ಕೈಗೆ ಹಿಡ್ಕೊಡ್ಬೇಕು ಅಂತ ಅವ್ರನ್ನೆಲ್ಲ ಬಿಡಬಾರ್ದು. ಮುಂದೆ ನನ್ನಂಥ ಹೆಣ್ಮಕ್ಳಿಗೆ, ಎಷ್ಟೋ ಹೆಣ್ಮಕ್ಳಿಗೆ ತೊಂದರೆಗಳು ಅಂಥವ್ರನ್ನ ಮಾತ್ರ ಬಿಡಬಾರ್ದು ಗೊತ್ತಾ. ನೋಡಿ ಎಲ್ಲೆಲ್ಲಿ ಲೆಕ್ಕ ಹಾಕ್ಯವನೇ ನಿಮ್ಮ ಮಾಮ, ಎಂತೆಂಥ ಬುದ್ಧಿ ಓಡಿಸ್ತಾ ಇದ್ದಾನೆ ಅಂತ ಹೇಳಿ ನೋಡಿ ಅರ್ಥ ಮಾಡ್ಕೆ. ಎಲ್ಲಿರ್ಬೇಕು ಅಲ್ಲಿರಬೇಕು, ಇಲ್ಲ ಅಂತಂದರೆ ಎಂಥ ನನ್ನ ಮಕ್ಳು ಬೇಕಾದ್ರೂ ಸದರ ತಗೊಂತಾರೆ. ಗಂಡ ಆದನೊಬ್ಬ ಜೊತೆಗಿಲ್ಲ, ಗಂಡ ಆದನೊಬ್ಬ ನಮ್ಮ ಸಪೋರ್ಟ್ ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ರೆ ಯಾರು ಬೇಕಾದ್ರೂ ಹೆಂಗೆ ಬೇಕಾದ್ರೂ ನಮ್ಮನ್ನು ಎಂಥ ದೃಷ್ಟಿಗೆ ಬೇಕಾದ್ರೂ ನೋಡ್ತಾರೆ. ಗಂಡ ಇದ್ದಾನಪ್ಪ ಅನ್ನೋದೊಂದು ಭಯ ಇದ್ದರೆ ಯಾವ ಮನೇನು ಕೆಮ್ಮೋದಿಲ್ಲ ನೋಡು. ಈಗಲೇ ಅರ್ಥ ಆಗ್ತೈತೆ, ಅವಾಗ ಹೇಳಿದ್ರೆ ಅರ್ಥ ಆಗ್ತಿರ್ಲಿಲ್ಲ, ಇವಾಗ ಅರ್ಥ ಆಗೈತೆ ನಿನಗೆ. ಗೊತ್ತಾಗಲಿಲ್ಲ ಭೂಮಿ ಅಕ್ಕ, ನನಗೆ ಹಿಂಗೆ ಎಂಬುದು ಗೊತ್ತಾಗಲಿಲ್ಲ. ನನಗೇನು ಬೇಡು, ಚೆನ್ನಾಗಿರ್ತೀನಿ. ಜಗಳ ಆಡಬೇಕಾದ್ರೆ ಅದೆಲ್ಲ ಏನೂ ಗೊತ್ತಾಗೋದಿಲ್ಲ. ಜಗಳ ಆಡಿದಾಗ ಏನೋ ನಾನೇ ದೊಡ್ಡಿದು, ನಾನು ಯಾಕೆ ಅವನಿಗೆ ಸೋಲ್ಬೇಕು, ನಾನು ಯಾಕೆ ಅವನ ಹತ್ರ ತಲೆ ಬಾಗಿಸ್ಬೇಕು, ನಾನು ಯಾಕೆ ಅವ್ನು ಹೇಳ್ದಂಗೆ ಕೇಳಬೇಕು ಅಂತ ಒಂದಿಷ್ಟು ಮನಸ್ಸಲ್ಲಿ ಹಠ ಬರುತ್ತೆ. ಹಠ ಬಂದಿರೋದ್ರಿಂದ ಹಿಂಗಾಗುತ್ತೆ. ಅನುಭವಿಸ್ತಾ ಗೊತ್ತಾಗೈತೆ
ನನ್ನ ಮಗ ಲೋಪರ್ ನನ್ನ ಮಗ ನಾನು ನೋಡ್ಕೊಂತೀನಿ ಹೋಗು, ಬತ್ತೀನಿ ಹೋಗು. ಬರಬೇಕು ರಾಮು, ಆಮೇಲೆ ಮಿಸ್ ಮಾಡಬೇಡ. ಅವ್ನು ನನಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾನೆ. ನೀನು ಬರಬೇಕು ಅಂತ ಹೇಳವನು, ಅದಕ್ಕೆ ನೀನು ರೆಡ್ ಹ್ಯಾಂಡ್ ಆಗಿಡ್ದ ನನ್ನ ಮಗನ ಸರಿಯಾಗಿ ಅವನಿಗೆ ಬೆಂಡೆತ್ತಿಸ್ಬೇಕು ರಾಮು. ಸರಿ ಆಯಿತು ಹೋಗು. ರಾಮು ಹೇಳಿದ್ದೀನಿ ನೋಡೋಣ, ಹೋಗ್ತೀನಿ. ರಾಮು ಸರಿಯಾಗಿ ಹಿಡ್ದು ನನ್ನ ಮಗನಿಗೆ ಸರಿಯಾಗಿ ಬೆಂಡೆತ್ತುತ್ತಾನೆ. ಅಲ್ಲ ನೋಡು ಭೂಮಿ ಅಕ್ಕ, ನನ್ನ ಮಗ ಲೋಪರ್ ನನ್ನ ಮಗ ಎಂಥ ಕೆಲಸ ಮಾಡ್ತಾ ಇದ್ದಾನೆ. ಥೂ ಅವನಿಷ್ಟು ನನ್ನ ಮಗ. ಇವಳಿಗೂ ಅರ್ಥ ಆಗಬೇಕು, ಇವಳಿಗೂ ಅರ್ಥ ಆದ್ರೇ ಇವಾಗ ಅವ್ನು ಹಂಗೆ ಮಾಡ್ತಿರೋದ್ರಿಂದಲೇ ಇವಳು ಬುದ್ಧಿ ಕಲ್ತ್ಕೊಂಡಿರೋದು. ಅದೇ ಮತ್ತೆ ಪಾಪ ಯಾರೇ ಆಗಲಿ, ಈಗ ನಾನೇ ಆಗಲಿ ಅವಳೇ ಆಗಲಿ, ಅವಳು ಒಂದೇಣ್ಣು ನಾನು ಒಂದೇಣ್ಣು. ರಾಮು ಹೋಗಿ ಫಸ್ಟು ಲೇಪನ್ನ ಕಾಪಾಡು ರಾಮು, ನಿನ್ನ ಕೈ ಬಿಡಬೇಡ ಸರಿನಾ. ಅವಳ ಮ್ಯಾಗ್ಲೂ ಸಿಟ್ಟಿಗೆ ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹೆಣ್ಣಿಗೆ ಈ ರೀತಿ ಆಗ್ತಾ ಐತೆ ಅಂದರೆ ಯಾರೂ ನೋಡ್ಕೊಂಡು ಸುಮ್ಮನೆ ಇರಬಾರ್ದು. ಈಗ ನಾನು ಒಂದೇಣ್ಣು ಅವಳು ಒಂದೇಣ್ಣು, ನಾನಾದರೂ ಬೇರೆ ಅಲ್ಲ ಅವಳಾದರೂ ಬೇರೆ ಅಲ್ಲ. ಇವಾಗ ಇಂಥವೆಲ್ಲ ನಡೀತಾ ಇರೋದು ನೋಡಿದ್ರೆ ತುಂಬ ಬೇಜಾರಾಗ್ತೈತೆ ರಾಮು. ಅದಕ್ಕೋಸ್ಕರ ಹೋಗಿ ಕಾಪಾಡು ರಾಮು. ನಮ್ಮ ಕಣ್ಣೆದುರಿಗೆ ಇಂಥ ಅದು ನಡೀತೈತೆ ಅಂತ ಅಂದರೆ ನಾವು ಯಾವುದೇ ಕಾರಣಕ್ಕೂ ನೋಡ್ಕೊಂಡು ಸುಮ್ಮನೆ ಇರಬಾರ್ದು. ಫಸ್ಟ್ ನನ್ನ ಮಗನಿಗೆ ಸರಿಯಾಗಿ ಒಂದು ಬುದ್ಧಿ ಕಲಿಸು. ಪೊಲೀಸ್ನವ್ರ ಕೈಗೆ ಹಿಡ್ಕೊಡು, ಪೊಲೀಸ್ನವ್ರ ಕೈಗೆ ಹಿಡ್ಕೊಟ್ಟು ಸರಿಯಾಗಿ ನನ್ನ ಮಗನ ಬೆಂಡ್ ಎತ್ತಿಸ್ಬಿಟ್ಟು ಒಳಗೆ ಹಾಕಿಸ್ಬೇಕು. ಆವಾಗಲೇ ಆ ರಂಜಿನೂ ಬುದ್ಧಿ ಕಲ್ತ್ಕೊಂತಾನೆ, ಅವನು ಬುದ್ಧಿ ಕಲ್ತ್ಕೊಂತಾನೆ. ಎಲ್ಲಿ ನಿಕ್ಬೇಕಾ ನನ್ನ ಮಗನ. ಮಾತಾಡ್ಸಲ್ಲ ಬಿಡು ಅಂತ ಹೇಳಿ ಹಂಗೆ ಮಾಡ್ತಾ ಇದ್ದಾನೆ ನೋಡಿ. ಅಂತ ನನ್ನ ಮಗ ಇರ್ಬೋದು. ನಾನು ಒಳ್ಳೆನ ಅಂದ್ಕೊಂಡಿದ್ದೆ, ಇಂಥದ್ರಾಗೆಲ್ಲ ಒಳ್ಳೆ ಬುದ್ಧಿ ಐತಿ ಅಂದ್ಕೊಂಡಿದ್ದೆ. ಭೂಮಿ ಅಕ್ಕ ಅಲ್ಲಿರೋದು ನೋಡ್ತಾನಲ್ಲ, ಅಲ್ಲಿರೋದೆಲ್ಲ ನೋಡ್ಬಿಟ್ಟು ಅವನಿಗೂ ಮನಸ್ಸಲ್ಲಿ ಹೆಂಗೆ ಅನ್ನಿಸ್ತಾ ಇರುತ್ತೆ, ಬಿಡು ಇವಳೇನು ಇವಾಗ ಗಂಡು ಬಿಟ್ಟು ಬಂದವಳೆ, ಇವಾಗ ಅವಳೇನು ಯಾರೋ ಮಾತಾಡ್ಸಲ್ಲ ಅನ್ನೋದು ಗೊತ್ತಾಗೈತೆ ನನ್ನ ಮಗನಿಗೆ. ಅದಕ್ಕೆ ಅದೆಲ್ಲ ಮಾಡ್ತಾ ಇದ್ದಾನೆ. ಹೋಗ್ತೀನಿ ತಡೆ ನನ್ನ ಮಗನಿಗೆ ಇದ್ದಾವೆ ಏನಿಲ್ಲ. ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ನಾನೆಲ್ಲ ಸರಿಯಾಗಿ ನನ್ನ ಕೈಸಿಗೆ ಬೀಳಲಿಲ್ಲ ಲೋಪರ್ ನನ್ನ ಮಗ. ಮತ್ತು ಪಾಪ ತುಂಬ ಅಳ್ತಾ ಇದ್ದಾಳೆ. ಏನೇಂದ್ರೂ ಅಯ್ಯೋ ಅನಿಸುತ್ತೆ ಕಣ್ರಾಮು. ಅವಳು ಮಾತಾಡಿದ್ದು ಅವಳು ಮಾಡಿದ್ದು ಅದೆಲ್ಲ ಯಾವುದೂ ನನಗೆ ನೆನಪಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಅಂಥ ಹೆಣ್ಮಕ್ಳು ಆ ಶತ್ರು ಹೆಣ್ಮಕ್ಳು ಆಗ್ಲೇಳು ಇಂಥದ್ರಾಗೆ ಇದ್ದಾರೆ, ಹಿಂಗೆ ಅಯ್ಯ ಅಂತ ಇದ್ದಾರೆ. ಒಬ್ಬ ಇಂಥ ಕಚಡ ನನ್ನ ಮಗನಿಂದ ಒಬ್ಬ ಹೆಣ್ಮಗಳು ಈ ರೀತಿ ಅಯ್ಯ ಅಂತ ಇದ್ದಾಳೆ ಅಂದರೆ ಯಾರೇ ಆಗಿರಲಿ, ಅದು ಯಾರೇ ನಮಗೆ ಶತ್ರುಗಳೇ ಆಗಿರಲಿ, ಇಂಥ ಸಮಯದಲ್ಲಿ ನಾವು ಅವ್ರನ್ನ ಕಾಪಾಡಬೇಕು. ಅದು ಒಂದು ನಮಗೆ ಮುಂದೆ ಒಳ್ಳೇದಾಗುತ್ತೆ. ಮುಂದೆ ನಮ್ಮ ಮಕ್ಕಳ ಮರಿಗಾದರೂ ಒಳ್ಳೇದಾಗುತ್ತೆ ಯಾವುದೋ ಒಂದು ಕಾಲದಲ್ಲಿ. ದೇವರಾಣೆಗೆ ಅದು ಸುಳ್ಳಲ್ಲ. ಇಂಥದ್ದು ಮಾತ್ರ ಯಾವನು ಮಾಡ್ತಾನೋ ಯಾವನು ಉದ್ಧಾರ ಆಗಲ್ಲ. ಅಲ್ಲಿ ಆಫರ್ ನನ್ನ ಮಗನ ಸರಿಯಾಗಿ ಇಡಿ ರಾಮು, ಹೋಗಿ ಸರಿಯಾಗಿ ಆಚಾರ ಬಿಡಿಸ್ಮಂತೆ. ಎದುರಿಸ್ಬಿಟ್ಟವನೇ ಚೆನ್ನಾಗಿ ಎದುರಿಸಿದ. ನೀನು ಏನಾದರೂ ಹೇಳಿದಿ ಅಂದ್ರೆ ನಾನು ರಾಮು ಹತ್ರ ಹಂಗೆ ಹೇಳ್ತೀನಿ ಹೆಂಗೂ ಮಾತಾಡ್ಸಲ್ಲ ಹೇಳಲ್ಲ ಅಂತ ಹಿಂಗೆ ಮಾಡ್ತಾ ಇರೋದು ಅವನು. ಹೋಗ್ತೀನಿ ಒಂದು 5 ನಿಮಿಷ ಅಂತ ಹೇಳಿ ಬಂದೊಯ್ದಾಳೆ, ಹೆಂಗೋ ಹೇಳಿ ಹೋಗಿದ್ದಾಳೆ. ಇವಳಿಗೆ ಅರ್ಥ ಆಗತ್ತೆ ಇವಾಗ, ಇವಳಿಗೂ ಬುದ್ಧಿ ಬರುತ್ತಾಗ. ಇವಳು ನಮ್ಮ ಅಕ್ಕಯ್ಯ ನಮ್ಮ ಮಾಮ ಹಂಗೆ ಹಿಂಗೆ, ನಮ್ಮ ಮಾಮ ಹಂಗೆ ನೋಡ್ಕೊಂಬತ್ತೆ ನನ್ನ ಹಿಂಗೆ ನೋಡ್ಕೊಂಬತ್ತೆ ಅಂತ ಹೇಳ್ತಿದ್ಲು. ಒಳ್ಳೆ ಕೊಟ್ಟು ಮದುವೆ ಮಾಡೋದು ನಮ್ಮ ಮಾಮ ಅಂತ ಹೇಳ್ತಾಳೆ. ಒಳ್ಳೆ ಕೊಟ್ಟು ಮದುವೆ ಮಾಡ್ದಂಗೆ ನನ್ನ ಮಗ ಅವನೇ ಮದುವೆ ಆಗಬೇಕು ಅಂತ ಇದ್ನೋ ಏನೋ. ಥೂ, ಯಾರ ಮನಸ್ಸಲ್ಲಿ ಏನಿರುತ್ತೆ ಹೇಳೋಕ್ಕಾಗಲ್ಲ. ನೋಡ್ರಿ ಈ ರಂಜಿ ಗಂಡ ಲೇಪಿ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾನೆ ಅಂತೇಳಿ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಒಂದು ಹೆಣ್ಣಾಗಿ ಇವಾಗ ಅವಳಿಗೆ ಈ ರೀತಿ ಆಗ್ತಾಯಿದೆ ಅಂದರೆ ಅದಕ್ಕೆ ಹೋಗ್ರಾಮು ಕಾಪಾಡೋಗು ರಾಮು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮುಂದೆ ಸಮಸ್ಯೆಗಳು ಆಗ್ತವೆ. ಬೇಡ ಇವಾಗ ಅವಳ ಮ್ಯಾಗ್ಲೂ ಸಿಟ್ಟು, ಇವಾಗ ಏನೋ ಜಗಳ ಮಾಡ್ಕೊಂಡಿರ್ಬೋದು, ಜಗಳ ಮಾಡ್ಕೊಂಡಾಳೆ ಅಂತೇಳಿ ಇಂಥ ಸಮಯದಲ್ಲಿ ಕೈ ಬಿಡೋಕ್ಕಾಗಲ್ಲ. ಯಾರನ್ನೇ ಆಗಲಿ ಇಂಥ ಸಂದರ್ಭದಲ್ಲಿ ಕೈ ಬಿಡಬಾರ್ದು, ನಮಗೆ ಒಳ್ಳೇದಲ್ಲ. ಅದಕ್ಕೆ ರಾಮು ಹೋಗ್ತಾನೆ ನನ್ನ ಮಗುಗೆ ಏನೋ ಗ್ರಾಚಾರ. ನೋಡಿ ಸರಿಯಾಗಿದ್ದಾವೆ ನನ್ನ ಮಗನಿಗೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.